ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಅದರಿಂದ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರಿಗೂ ಇದು ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ತುಂಬ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಪಿಗ್ಮೆಂಟೇಷನ್ ಇದೆ, ಯಾರಿಗೆಲ್ಲ ಡಾರ್ಕ್ ಸ್ಪಾಟ್ಸ್ ಇದೆ, ಯಾರಿಗೆಲ್ಲ ಅನ್ಇವನ್ ಸ್ಕಿನ್ ಟೋನ್ ಇದೆ, ತುಂಬ ದಿನದಿಂದ ಯಾವುದೇ ಕ್ರೀಮ್ನ ಯೂಸ್ ಮಾಡಿದ್ರು ಅದಕ್ಕೆ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋರು ಈ ಕ್ರೀಮ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಯಾರೆಲ್ಲ ಟ್ರೆಟಿನಾಯಿನ್ ಕ್ರೀಮ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಬೇಕಂತ ಇದ್ದಿರಲ್ಲ ಅವರೆಲ್ಲ ಒಂದ್ಸಲ ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅವ್ರ ಸಜೆಷನ್ಸ್ನ ತೊಗೊಂಡು ನೀವು ಇದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಇದನ್ನು ಯಾವ ಪರ್ಸೆಂಟೇಜಿಂದ ನಾವು ಸ್ಟಾರ್ಟ್ ಮಾಡಬೇಕು, ಎಷ್ಟು ದಿನಕ್ಕೆ ಒಂದ್ಸಲ ಯೂಸ್ ಮಾಡಬೇಕು, ಇದನ್ನು ಯಾವ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು ಮತ್ತು ಇದು ಎಷ್ಟು ದಿನಕ್ಕೆ ರಿಸಲ್ಟ್ ಕೊಡುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ತುಂಬ ಮುಖದಲ್ಲಿ ಪಿಂಪಲ್ಸ್ ಆಗಿ ಅದರದ್ದು ಬ್ಲ್ಯಾಕ್ ಡಾಟ್ಸ್ ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ನಿಮ್ಗೆ ಹಾಗೆ ಉಳ್ಕೊಂಡಿದೆ ಅವರು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಮತ್ತು ಯಾರಿಗೆಲ್ಲ ತುಂಬ ಪಿಗ್ಮೆಂಟೇಷನ್ ಆಗಿದೆ, ತುಂಬ ಬಂದಿದೆ ಮುಖದಲ್ಲೆಲ್ಲ, ಸೊ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ನೀವು ಯಾವ ಡರ್ಮಟಾಲಜಿಸ್ಟ್ನ ಆದರೂ ಕನ್ಸಲ್ಟ್ ಮಾಡ್ಬೋದು. ನೀವು ರೆಗ್ಯುಲರ್ ಆಗಿ ಯಾರನ್ನ ಕನ್ಸಲ್ಟ್ ಮಾಡ್ತಿದ್ದೀರಾ ಅವರನ್ನು ನೀವು ಕೇಳ್ಬೋದು ಇದನ್ನು. ಮತ್ತು ಯಾರೆಲ್ಲ ಟ್ರೆಟಿನಾಯಿನ್ ಕ್ರೀಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅವರು ಆದಷ್ಟು 0.025% ಸ್ಟಾರ್ಟ್ ಮಾಡಿ. ಸೊ ಇದು ನಿಮಗೆ ಎಲ್ಲ ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ನಾನೀಗ ಆಲ್ರೆಡಿ ಹೇಳ್ದಂಗೆ ಅದು 205 ರೂಪೀಸ್ ಇದೆ. ನಿಮಗೆ ಕೆಲವೊಂದು ಮೆಡಿಕಲ್ ಶಾಪ್ಸಲ್ಲಿ ಡಿಸ್ಕೌಂಟ್ ಹೋಗಿ 190 ರೂಪೀಸ್ ಅಥವಾ 180 ರೂಪೀಸ್ 200 ರೂಪೀಸ್ಗೆ ನಿಮಗೆ ಇದನ್ನು ಕೊಡ್ತಾರೆ. ಸೊ ಇದು 30 ಗ್ರಾಮ್ದು ನಾನು ಯೂಸ್ ಮಾಡ್ತಿರೋದು. ಇದನ್ನು ನಾನು ಆಲ್ರೆಡಿ 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಟ್ರೆಟಿನಾಯಿನ್ ಕ್ರೀಮ್ನ ರೆಟಿನಾಯಿನ್ ಕ್ರೀಮ್ ಅಂತಲೂ ಕೂಡ ಕರೀತಾರೆ. ಸೊ ಈ ಟ್ರೆಟಿನಾಯಿನ್ ಕ್ರೀಮ್ ಬಂದು ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೆ ಒಂದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಹೇಗೆ ಯೂಸ್ ಮಾಡಬೇಕಂತಂದರೆ, ನಾವು ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಆದಷ್ಟು ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಎಲ್ಲ ಮೇಕಪ್ನ ರಿಮೂವ್ ಮಾಡಿ ನಾವು ನೀಟಾಗಿ ಫೇಸ್ನ ವಾಶ್ ಮಾಡಿ, ಫಸ್ಟ್ ಸ್ಟೆಪ್ ಏನಂದರೆ ಇದನ್ನು ನಾವು ಯಾವಾಗಲೂ ನೈಟ್ ಅಪ್ಲೈ ಮಾಡಬೇಕು. ಇದನ್ನು ಡೇ ಟೈಮ್ ನಾವು ಅಪ್ಲೈ ಮಾಡಬಾರ್ದು. ಮತ್ತು ಅಪ್ಲೈ ಮಾಡಿದಾಗ ಸನ್ನಿಗೆ ನಾವು ಎಕ್ಸ್ಪೋಸ್ ಮಾಡಬಾರ್ದು ನಮ್ಮ ಸ್ಕಿನ್ನನ್ನು. ಇದನ್ನು ನಾವು ಆದಷ್ಟು ನೈಟ್ ಅಪ್ಲೈ ಮಾಡಬೇಕು. ನೈಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಫೇಸ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾವುದೇ ಮೇಕಪ್ ಇಲ್ಲದೆ ಇರೋ ಹಾಗೆ ನಾವು ಸ್ಕಿನ್ನಲ್ಲಿ ಅದನ್ನು ನೋಡ್ಕೊಳ್ಬೇಕು. ನಂತರ ಇದನ್ನು ಸ್ಮಾಲ್ ಕ್ವಾಂಟಿಟಿನ ತೊಗೊಂಡು ನಾವು ಸ್ಕಿನ್ನಿಗೆ ಅಪ್ಲೈ ಮಾಡಬೇಕು. ಇದನ್ನು ನಾವು ಅಪ್ಲೈ ಮಾಡೋದು ಹೇಗೆ ಅಂತಂದರೆ, ನಾವು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿನ ತೊಗೊಂಡು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಮತ್ತು ಇದನ್ನು ನಾವು ದಿನ ಅಪ್ಲೈ ಮಾಡಬಾರ್ದು. ಇದನ್ನು ನಾವು ಡೈಲಿ ಅಪ್ಲೈ ಮಾಡಬಾರ್ದು. ಇದನ್ನು ವೀಕ್ಲಿ ನಾವು 2 ಅಥವಾ 3 ಡೇಸ್ ಮಾತ್ರ ಅಪ್ಲೈ ಮಾಡಬೇಕು. ಮತ್ತು ಅಪ್ಲೈ ಮಾಡಬೇಕಾದ್ರೆ ನಾವು 2 ಡೇಸ್ ಗ್ಯಾಪ್ನ ಬಿಟ್ಟು ಅಪ್ಲೈ ಮಾಡಬೇಕು. ಸೊ ನಾವಿವಾಗ ಮಂಡೇ ಅಪ್ಲೈ ಮಾಡಿದ್ದೀವಿ ಅಂದರೆ ಟ್ಯೂಸ್ಡೇ ವೆಡ್ನೆಸ್ಡೇ ಅಪ್ಲೈ ಮಾಡಬಾರ್ದು, ಥರ್ಸ್ಡೇ ಇದನ್ನು ಅಪ್ಲೈ ಮಾಡಬೇಕು. ಸೊ ವಾರದಲ್ಲಿ 2 ದಿನ ಅಥವಾ 3 ದಿನ ಅಪ್ಲೈ ಮಾಡಬೇಕು. ನಾವು 2 ಅಥವಾ 3 ದಿನ ಗ್ಯಾಪ್ ಬಿಟ್ಟು ಅಪ್ಲೈ ಮಾಡಬೇಕು. ಇದನ್ನು ನಾವು ಡೈಲಿ ಅಪ್ಲೈ ಮಾಡಬಾರ್ದು. ಸ್ಕಿನ್ಗೆ ಇರಿಟೇಷನ್ ಆಗುತ್ತೆ ಮತ್ತು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಬಟ್ ಇದ್ರದ್ದು ರಿಸಲ್ಟ್ ನಮಗೆ ಇನ್ಸ್ಟೆಂಟಾಗಿ ಸಿಗಲ್ಲ. ಯಾರೆಲ್ಲ ಇನ್ಸ್ಟೆಂಟ್ ರಿಸಲ್ಟ್ ಕಾಯ್ತಾ ಇರ್ತೀರೋ ಅವರಿಗೆ ಖಂಡಿತ ಇದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದು ತುಂಬ ಲಾಂಗ್ ಟರ್ಮ್ ತೊಗೊಳುತ್ತೆ, ಬಟ್ ರಿಸಲ್ಟ್ 100% ಕೊಡುತ್ತೆ. ಸೊ ಯಾರಿಗೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗಬೇಕು ಸ್ಕಿನ್ ಪ್ರಾಬ್ಲಮ್ಸ್ ಅಂತಂದರೆ ಅವ್ರು ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದು ಯಾವುದೇ ರೀತಿಯಾದ ಇನ್ಸ್ಟೆಂಟ್ ರಿಸಲ್ಟ್ ಅಂತೂ ಕೊಡೋದಿಲ್ಲ. ಇದನ್ನು ನೀವು ವಾರದಲ್ಲಿ 3 ದಿನ ಅಪ್ಲೈ ಮಾಡಬೇಕು. 2 ಡೇಸ್ ಗ್ಯಾಪ್ ಬಿಟ್ಟು ನೀವು ಇದನ್ನು ಅಪ್ಲೈ ಮಾಡಬೇಕು. ಇದು ನಮಗೆ ಒಂದು 10 ವೀಕ್ಸ್ ಆದಮೇಲೆ ನಮಗೆ ರಿಸಲ್ಟ್ನ ಕೊಡ್ತಾ ಬರುತ್ತೆ. ಸ್ಕಿನ್ ಸ್ವಲ್ಪ ಪೀಲ್ ಆಗೋದು ಮತ್ತು ಅದರದ್ದು ಪೀಲ್ ಆಗ್ತಾ ಏನು ಬ್ಲ್ಯಾಕ್ ಇದೆ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ನಿಮಗೆ 10 ವೀಕ್ಸ್ ಆದಮೇಲೆ ನಿಮಗೆ ಅದರದ್ದು ರಿಸಲ್ಟ್ನ ನೀವು ನೋಡ್ಬೋದು. 12 ವೀಕ್ಸಲ್ಲಿ ನೀವು ಮ್ಯಾಕ್ಸಿಮಮ್ ರಿಸಲ್ಟ್ನ ನೋಡ್ಬೋದು. ನಿಮ್ಮ ಆದಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ.
ಸೊ 12 ವೀಕ್ಸ್ ಆದಮೇಲೆ ನೀವು ಅದನ್ನು ವೀಕ್ಲಿ ಒನ್ಸ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು. ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಕ್ಯೂರ್ ಆದಮೇಲೆ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು. ಅಂದರೆ ವೀಕ್ಲಿಗೆ ಒಂದು ಸತಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನೀವು ಆವಾಗ ಆ ರೀತಿ ರೋಟೀನ್ನ ಚೇಂಜ್ ಮಾಡ್ಕೋಬೋದು. ಬಟ್ ಇನಿಷಿಯಲ್ ಡೇಸಲ್ಲಿ ನೀವು ಆದಷ್ಟು ಇದನ್ನು ವೀಕ್ಲಿ 3 ಟೈಮ್ಸ್ ಅಪ್ಲೈ ಮಾಡಿ 2 ಡೇಸ್ ಗ್ಯಾಪ್ ಬಿಟ್ಟು ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಮೇಲೆ ನೀವು ವೀಕ್ಲಿ ಒನ್ಸ್ ಅಪ್ಲೈ ಮಾಡಿದ್ರೆ ಸಾಕು ಇದನ್ನು. ಸೊ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು, ಯಾವುದ್ರ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಇದಕ್ಕೆ ಯಾವ ಮಾಯಿಶ್ಚರೈಸರ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೇಕು, ಇದನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ಯಾವ ರೀತಿ ನಾವು ಅದನ್ನು ಫಾಲೋ ಮಾಡಬೇಕಂತೇಳಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.